ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ತೊಂಡೆಕಾಯಿ ಪಲ್ಯ ಅಂದರೆ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ. ಯಾವುದೇ ಥರದ ಸಾಂಬಾರು ಇಲ್ಲದೆ ಇರೋ ಟೈಮ್ದೊಳಗೂ ಈ ಥರ ನಾವು ಎಣ್ಗಾಯಿನ ಮಾಡಿಕೊಂಡ್ರೆ ಯಾವುದೇ ಥರದ ಸಾಂಬಾರು ಕೂಡ ಬೇಕಾಗೋದಿಲ್ಲ. ಅನ್ನದಲ್ಲೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಅಂದರೆ ತೊಂಡೆಕಾಯಿ ಇದ್ದರೆ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟವಾಗುತ್ತೆ. ತೊಂಡೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಿಷ್ಟು ತೊಂಡೆಕಾಯಿನ ತೊಗೊಂಡಿದ್ದೀನಿ. ತೊಂಡೆಕಾಯಿ ಇದು ನಮ್ಮ ಗಿಡದೊಳಗನ್ನು ಬೆಳೆದಿರೋದು, ಇಷ್ಟು ಉದ್ದಗೇ ಇರೋದು. ಇದನ್ನು ನಾನಿವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಇದನ್ನು ತೊಳಿಬೇಕು. ಇದಕ್ಕೆ ಗಿಡ ನಾವು ಹಚ್ಚಿರ್ತೀವಿ, ಆವಾಗ ತೊಂಡೆಕಾಯಿಗೆ ಸ್ವಲ್ಪ ಹುಳ ಅದು ಆಗಬಾರ್ದು ಅಂಥೇಳಿ ಎಣ್ಣೆ ಕೂಡ ಹೊಡೆದಿರ್ತೀವಿ. ಅದಕ್ಕೋಸ್ಕರ ನಾವು ಅದನ್ನು 1-2 ಸರ್ತಿ ಅದನ್ನು ತೊಳಿಬೇಕಾಗತ್ತೆ. ನಂತರ ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳು: ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಹಂಗೆ 1 ಟೀ ಸ್ಪೂನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇವಾಗ ನೀರು ಹಾಕಿ 1-2 ಸರ್ತಿ ಇದನ್ನು ವಾಶ್ ಮಾಡ್ಕೊರಿ. ನೋಡಿ, ಈ ಥರ 2 ಸರ್ತಿ ಇದನ್ನು ತಿಕ್ಕಿ ತೊಳ್ಕೊಂಡು ನಂತರ ಇವಾಗ ಇದನ್ನು ನಾವು ನಡಕ ಕಟ್ ಮಾಡಿ ಇಟ್ಕೋಬೇಕು. ನಾಲ್ಕು ಭಾಗ ನೋಡಿ, ಒಂದೇ ಸೈಡಲ್ಲಿ 4 ಭಾಗನ ಸಣ್ಣದಾಗಿ ಕಟ್ ಮಾಡ್ಕೊರಿ. ಅಂದರೆ ಎಣ್ಗಾಯಿ ಒಳಗಡೆ ನಾವು ಮಸಾಲಾನ ಹಾಕೋದಕ್ಕೆ ಈಸಿ ಆಗುತ್ತೆ. ಆವಾಗಲೇ ಗಿಡದಲ್ಲಿನೇ ನಾವು ಕಟ್ ಮಾಡ್ಕೊಂಡಿರೋದು ಫ್ರೆಶ್ ಆಗಿರುತ್ತೆ, ಹಂಗೆ ಹಣ್ಣಾಗಿರೋದಿಲ್ಲ. ಮತ್ತು 2 ದಿವಸ 3 ದಿವಸ ಇಟ್ಟರೆ ಹಣ್ಣಾಗಿಬಿಡತ್ತೆ. ನೋಡಿ, ಕಟ್ ಮಾಡ್ಕೋ ಟೈಮ್ದೊಳಗೆ ಇದು ಹಸಿರಾಗಿ ಇದ್ರೇ ಚೆನ್ನಾಗಿರುತ್ತೆ ಎಣ್ಗಾಯಿ ಮಾಡೋದಕ್ಕೆ, ಪಲ್ಯ ಮಾಡೋದಕ್ಕೆ. ನಂತರ ಇವಾಗ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ, ಅದು ಸ್ವಲ್ಪ ಕೆಂಪಗಾಗಿದೆ, ಅಂದರೆ ಹಣ್ಣಾಗಿದೆ. ನೋಡಿ, ಇಂಥದನ್ನು ಹಾಕಬಾರ್ದು, ಅಂದರೆ ಇದು ಸ್ವಲ್ಪ ಲೋಳೆ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಹಣ್ಣಾಗಿರೋದನ್ನು ಹಾಕಬೇಡಿ. ಹಾಗೆ ಫ್ರೆಶ್ ಆಗಿರೋದನ್ನು ಕಟ್ ಮಾಡಿಕೊಂಡು ನಂತರ ತವಾನ ಇಟ್ಕೊಂಡು, ತವ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೊಂಡೆಕಾಯಿನ ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ 1-2-3 ನಿಮಿಷ ಅಷ್ಟೇ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಫ್ರೈ ಏನಿಲ್ಲ, 1-2-3 ನಿಮಿಷ ಫ್ರೈ ಆದರೆ ಸಾಕು. ತೆಗೆದು ಅದ ಪ್ಲೇಟ್ ಒಳಗೆ ಇಡ್ತಾ ಇದ್ದೀನಿ. ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾಗೋದ್ರೊಳಗೆ ನಾನಿಲ್ಲಿ ಮಸಾಲ ಕೂಡ ಮಾಡೋದಕ್ಕೆ ಗ್ಯಾಸ್ ಹಚ್ಚಿ ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ನಂತರ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕರಿಬೇವು ಸೊಪ್ಪು, ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. 1 ಈರುಳ್ಳಿ, 1 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ. ನಿಮಗೆ ಜಾಸ್ತಿ ಮಸಾಲ ಗ್ರೇವಿ ಬೇಕು ಅಂತ ಅಂದರೆ 2 ಟೊಮೊಟೊ 2 ಈರುಳ್ಳಿನ ಹಾಕೋರಿ. ಅಂದರೆ ಮಸಾಲ ಸ್ವಲ್ಪ ಜಾಸ್ತಿ ಆಗತ್ತೆ. ಯಾವುದೇ ಥರದ್ದು ಸಾಂಬಾರು ಕೂಡ ಬೇಕಾಗೋದಿಲ್ಲ. ಅನ್ನ ರೊಟ್ಟಿ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ. ನಂತರ ನೋಡಿ, ಸ್ವಲ್ಪ 1-2 ನಿಮಿಷ ಬೆಂದಾದಮೇಲೆ ಇದಕ್ಕೆ ಇವಾಗ ಮಸಾಲ ಹಾಕ್ತಾ ಇದ್ದೀನಿ. ಖಾರದ ಪುಡಿ 2 ಟೇಬಲ್ ಸ್ಪೂನು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಜೋಳದ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಿಟ್ಟು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಹಿಟ್ಟಿಟ್ಟಾಗಿಬಿಡತ್ತೆ. ಸ್ವಲ್ಪ ನಾವು ಎಷ್ಟು ಮಸಾಲಾನ ಮಾಡ್ಕೋತೀವಿ ನೋಡಿ, ಅದಕ್ಕೆ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇದಿಷ್ಟು ಮಸಾಲಾಗ 1 ಟೀ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಪ್ಲೇಟ್ ಒಳಗೆ ತೆಗೆದು ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ಮಸಾಲ. ನಂತರ ಎರಡೂ ಕೂಡ ಇಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋ ತೊಂಡೆಕಾಯಿ ಮತ್ತು ಮಸಾಲ ಕೂಡ ಆರಾದಮೇಲೆ ಇದ್ರೊಳಗೆ ಮಸಾಲಾನ ತುಂಬಿ, ತೊಂಡೆಕಾಯ್ದೊಳಗೆ ಮಸಾಲಾನ ತುಂಬಿ ಎಲ್ಲವನ್ನು ಹಾಗೆ ಇಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಮಸಾಲಾನ ಹಾಕಿ ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ತೊಂಡೆಕಾಯಿ ಮನೆಯಲ್ಲಿದ್ದಾಗ ಅಥವಾ ತೊಗೊಂಡು ಬಂದಾಗ ಹೀಗೆ ಒಂದು ಸರ್ತಿ ಟ್ರೈ ಮಾಡಿ, ಅಥವಾ ಗಿಡದಲ್ಲಿ ಬೆಳೆದಾಗ ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಎಲ್ಲರಿಗೂ ಇಷ್ಟವಾಗುತ್ತೆ. ಉಳಿದಿರೋ ಮಸಾಲಾನ ಎಲ್ಲ ತೊಂಡೆಕಾಯಿ ಇದ್ರೊಳಗೆ ತುಂಬಿ ನಂತರ ಇಲ್ಲಿ ಕಡಾಯಿನ ಇಟ್ಕೊಂಡಿದ್ದೆ. ಅದಕ್ಕೆ ಎಣ್ಣೆದು ಏನು ಹಾಕೊಂಡಿಲ್ಲ ನಾನು, ಡೈರೆಕ್ಟಾಗಿ ಮಸಾಲ ಹಚ್ಚಿ ಇರುವಂಥ ತೊಂಡೆಕಾಯಿನ ಕಡಾಯಿಗೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೋದಕ್ಕೆ ಇಟ್ಕೋತಾ ಇದ್ದೀನಿ.
ನೋಡಿ ಇದು ಪ್ಲೇಟ್ ಒಳಗೆ ಸ್ವಲ್ಪ ಮಸಾಲೆ ಇತ್ತಲ್ವ ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸಣ್ಣ ಉರಿ ಇಟ್ಕೊಂಡು ಒಂದು 10 ರಿಂದ 15 ನಿಮಿಷ ಬೇಯಿಸಿದರೆ ಸಾಕು. ಇವಾಗ ನೋಡಿ ಸಣ್ಣದಾಗಿ ಎರಡರಿಂದ 3 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದು ಕುದಿಬೇಕು. ನೀರೇನಾದರೂ ಕಮ್ಮಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಡಿ. ನೋಡಿದ್ರಲ್ವ, ಎಣ್ಣೆ ಬಿಟ್ಕೊಂಡು ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಸಾಲೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಮೊದಲೇ ಹೇಳಿದಾಗೆ ಈರುಳ್ಳಿ ಟೊಮೊಟೊನ ಸ್ವಲ್ಪ ಸಣ್ಣದಾಗಿ ಜಾಸ್ತಿನೇ ಕಟ್ ಮಾಡಿಕೊಂಡು ಹಾಕೋರಿ. ಅಂದರೆ ಯಾವುದೇ ಸಾಂಬಾರು ಇಲ್ಲದೇ ಇದ್ದಾಗ ಈ ಥರ ಅನ್ನದೊಳಗೆ ಮಾಡ್ಕೋರಿ, ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲದರಲ್ಲಂತೂ ಸೂಪರಾಗಿ ಹೊಂದತ್ತೆ. ನೋಡಿದ್ರಲ್ವ, ಈ ತೊಂಡೆಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.